ಕೇರಳಂನಲ್ಲಿ ಭಾರೀ ಮಳೆಗೆ ಭೀಕರ ಭೂಕುಸಿತ ಉಂಟಾಗಿದೆ. ಭೂಕುಸಿತಕ್ಕೆ ಇಬ್ಬರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿರುವಂತಹ ಸುದ್ದಿ ಬರ್ತಾ ಇದೆ. ಕೊಟ್ಟಾಯಂನಲ್ಲಿ ಒಬ್ಬರು, ಇಡುಕಿಯಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ನಾಪತ್ತೆಯಾದ ಮತ್ತಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೇರಳಂ ರಾಜ್ಯದಲ್ಲಿ. ಈ ಹಿಂದೆ ವಯನಾಡಿನಲ್ಲಿ ಯಾವ ರೀತಿ ಭೀಕರ ಭೂಕುಸಿತ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ಮತ್ತಷ್ಟು ಭೂಕುಸಿತ ಕೇರಳಂನಲ್ಲಿ ಉಂಟಾಗಿದೆ. ಇಡುಕಿಯಲ್ಲಿ ಒಬ್ಬರು, ಹಾಗೇನೆ ಕೊಟ್ಟಾಯಂನಲ್ಲಿ ಒಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಭೂಕುಸಿತದಿಂದ. ಇನ್ನು ನಾಪತ್ತೆಯಾದ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬಹಳ ಕಷ್ಟದ ಕಾರ್ಯಾಚರಣೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಇವನ್ NDRF, SDRF ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ಕಾರ್ಯಾಚರಣೆ ಸುಲಭದಲ್ಲ. ಬಹಳ ಕಷ್ಟದ ಕಾರ್ಯಾಚರಣೆ. ಇಡೀ ಲ್ಯಾಂಡ್ ಎಲ್ಲಿ ಬೇಕಾದ್ರೂ ಭೂಕುಸಿತ ಉಂಟಾಗಬಹುದು. ಮತ್ತೆ ಮಳೆ ನಿರಂತರವಾಗಿ ಸುರಿತಾನೆ ಇದೆ. कोई लकड़ी वगैरह है? ಮೃತ ಯುವಕ ಈತ ಇಬ್ಬರು ಒಟ್ಟಾರೆ ಮೃತಪಟ್ಟಿದ್ದಾರೆ. ಇನ್ನೂ ಇಬ್ಬರು ನಾಪತ್ತೆಯಾಗಿದ್ದಾರೆ. ಇನ್ನಷ್ಟು ಮಾಹಿತಿ, ಇನ್ನಷ್ಟು ಅಪ್ಡೇಟ್ ಇನ್ನಷ್ಟೇ ಬರಬೇಕಾಗಿದೆ. ಭೀಕರ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು ಕೇರಳದ ಇಡುಕ್ಕಿ ಮತ್ತು ಕೊಟ್ಟಾಯಂನಲ್ಲಿ. ಹಿಂದೆ ವಯನಾಡಿನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಇದೀಗ ಮತ್ತೆ ಈ ವರ್ಷವೂ ಕೂಡ ಅದೇ ರೀತಿ ಭೂಕುಸಿತ ಮುಂದುವರೆದಿದೆ. ದೇವರ ನಾಡು ಕೇರಳ ಈ ರೀತಿ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಭೂಕುಸಿತಕ್ಕೆ ಮಳೆ ನಿರಂತರವಾಗಿ ಸುರಿತಾನೆ ಇದೆ. ಅಲ್ಲಿ ರಕ್ಷಣಾ ಕಾರ್ಯ ಬಹಳ ಕಷ್ಟ. ಯಾಕಂತಂದ್ರೆ ಎಲ್ಲಿ ಬೇಕಾದ್ರೂ ಭೂಕುಸಿತ ಆಗಬಹುದು. JCB ತಗೊಂಡು ಹೋಗಿ ಅಲ್ಲಿ ರಕ್ಷಣಾ ಕಾರ್ಯ ಮಾಡ್ತಾ ಇದ್ರು ಕೂಡ ಸುಲಭ ಇಲ್ಲ. ಎಲ್ಲಾ ಕಡೆ ಮಣ್ಣು ಕುಸಿತಾ ಇರುವಂತದ್ದು. NDRF ತಂಡ ಬಹಳ ಪರಿಶ್ರಮದಿಂದ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಕೇರಳ ರಾಜ್ಯದಲ್ಲಿ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭೂಕುಸಿತಕ್ಕೆ ಈಗ ಆಲ್ರೆಡಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಇನ್ನೂ ಎಷ್ಟು ಸಾವು ನೋವು ಉಂಟಾಗಿದೆ ಅನ್ನೋದರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಇನ್ನು ಸಾಕಷ್ಟು ಕಡೆ ಕೇರಳಂನಲ್ಲಿ ಈ ಭೂಕುಸಿತ ಉಂಟಾಗ್ತಾ ಇರ್ತಕ್ಕಂಥದ್ದು. ಜನಗಳನ್ನ ಸ್ಥಳಾಂತರಿಸುವಂತಹ ಕೆಲಸ ಕೂಡ ಈ ಹಿಂದೆ ಮಾಡಲಾಗಿತ್ತು. ಮತ್ತೆ ಅಲ್ಲಿನ ಜಿಲ್ಲಾಡಳಿತಗಳು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಆದರೂ ಕೂಡ ಅಲ್ಲಲ್ಲಿ ಮನೆ ಮಠ ಕಟ್ಟಿಕೊಂಡು ಇಡೀ ನಾಡೇನೆ, ಕೇರಳ ಇಡೀ ನಾಡು ಈ ರೀತಿ ಗುಡ್ಡಗಾಡು ಪ್ರದೇಶದ ನಾಡು. ಅಲ್ಲಿ ಏನ್ ಮಾಡಕ್ಕಾಗತ್ತೆ? ಎಷ್ಟು ಅಂತ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗಕ್ಕಾಗತ್ತೆ? ಹಾಗೆ ಹೋದ್ರೂ ಕೂಡ ಗುಡ್ಡ ಕುಸಿತದ ಪರಿಣಾಮವಾಗಿ ಎಲ್ಲಿ ಯಾವಾಗ ಗುಡ್ಡ ಕುಸಿತ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅಂಥ ಪರಿಸ್ಥಿತಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಹಿಂದೆ ವಯನಾಡಿನಲ್ಲಿ ಭೂಕುಸಿತ ಎಂತ ಭೀಕರ ದುರಂತವನ್ನು ಉಂಟು ಮಾಡಿತ್ತು ಅಂತ ನಾವು ನೋಡಿದ್ವಿ. ಈಗಲೂ ಕೂಡ ಕೇರಳಂನಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ಈ ಭೂಕುಸಿತದ ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು? ಲಕ್ಷ್ಮಿ, ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಸರಣಿ ಭೂಕುಸಿತ ಸಂಭವಿಸ್ತಾ ಇದೆ. ಮನೆ ಮೇಲೆ ಮಣ್ಣು ಕುಸಿದು ಒಬ್ಬರು ಈಗ ಆಲ್ರೆಡಿ ಮೃತಪಟ್ಟಿದ್ದು, ಮತ್ತೊಬ್ಬರು ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಕೇರಳದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಇಡುಕ್ಕಿ ಜಿಲ್ಲೆಯಲ್ಲಿ ಹಲವು ಕಡೆ ಭೂಕುಸಿತ ಸಂಭವಿಸ್ತಾ ಇರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತದೆ. ಪ್ರಮುಖವಾಗಿ ವಾಗಮನ್, ಅಡೂರ್ಮಲ ಮತ್ತು ಆದಿಮಾದಿ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗಿ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿ ಕೊಡ್ತಾ ಇದೆ. ಒಂದೇ ಒಂದು ಘಟನೆಯಿಂದಾಗಿ ಅಲ್ಲಿ ಇಬ್ರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಅಪ್ಡೇಟ್ ಈಗ ಸಿಗ್ತಾ ಇರುವಂತದ್ದು. ಜೊತೆಗೆ ಇನ್ನ 2-3 ಜನ ಮಣ್ಣಿನ ಅಡಿ ಸಿಲುಕಿರುವಂತಹ ಶಂಕೆ ಕೂಡ ಇದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ವಾಗಮನ್ ಪ್ರದೇಶದಲ್ಲಿ ಈಗ ಬೆಟ್ಟ ಕುಸಿದು ಮನೆ ಮೇಲೆ ಬಿದ್ದಿರುವಂತಹ ಪರಿಣಾಮವಾಗಿ ವೈಕೋಂ ಮೂಲದ ಪ್ರಭಾಕರನ್ ನಾಯರ್ ಅನ್ನೋರು ಮೃತಪಟ್ಟಿದ್ದಾರೆ ಅನ್ನೋದು ಈಗ ಗುರುತು ಕೂಡ ಪತ್ತೆಯಾಗಿದೆ. ಜೊತೆಗೆ ಅಧಿಕಾರಿಗಳು ಕೂಡ ಇದನ್ನ ಒಂದು ದೃಢಪಡಿಸಿದ್ದಾರೆ. ಆತನ ಒಂದು ಗುರುತು ಕೂಡ ಪತ್ತೆಯಾಗಿದೆ ಅನ್ನೋದನ್ನ ಮಾಹಿತಿ ಕೂಡ ಕೊಡಿದ್ದಾರೆ. ನಿರಂತರವಾಗಿ ಮಳೆ ಹಾಗೂ ಅಲ್ಲಿನ ಪರಿಸ್ಥಿತಿಯಿಂದಾಗಿ ಇನ್ನು ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಇನ್ನಿಬ್ಬರ ಹೊರಗಡೆ ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋದು ಅಲ್ಲಿನ ರಕ್ಷಣಾ ಪಡೆಗಳು ಕೊಡ್ತಾ ಇರುವಂತಹ ಮಾಹಿತಿ. ಜೊತೆಗೆ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ರೆ, ಆದ್ರೆ ಮಳೆ ಅಡ್ಡಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದ್ರ ನಡುವೆ ಕೂಡ ರಕ್ಷಣಾ ಕಾರ್ಯಾಚರಣೆ ಕೂಡ
ಮುಂದುವರೆದಿದೆ. ಇನ್ನೊಂದು ಕಡೆ ಭೂಕುಸಿತ ಅಡೂರುಮಲ ಪ್ರದೇಶದಲ್ಲಿ ಅಲ್ಲಿ ಕೂಡ ಈ ಬಗ್ಗೆ ಘಟನೆ ನಡೆದಿದ್ದು, ಅಲ್ಲಿ ಕೂಡ ಒಬ್ರು ಮಣ್ಣು ಮತ್ತು ಅವಶೇಷಗಳ ಅಡಿಯಲ್ಲಿ ಅಲ್ಲೂ ಕೂಡ ಸಿಲುಕಿದ್ದಾರೆ, ಸಾಧ್ಯತೆ ಇದೆ ಅಂತ ಹೇಳಿ ಶಂಕೆ ಕೂಡ ವ್ಯಕ್ತವಾಗಿದ್ದು, ಅಧಿಕಾರಿಗಳು ಅವರನ್ನ ನಾವು ಆದಷ್ಟು ಬೇಗ ಮಣ್ಣಿನ ಅವಶೇಷಗಳನ್ನ ತೆರವು ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೀವಿ. ಆದ್ರೆ ಮಳೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಂದ್ರೆ ಅಡೂರುಮಲದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡಿದ್ರೆ. ಇನ್ನು ಅಲ್ಲಿನ ರಾಷ್ಟ್ರೀಯ ನ್ಯಾಷನಲ್ ಹೈವೇಲಿ ಇರುವಂತಹ ಆದಿಮಾಲಿ ಸಮೀಪದ ಮಚ್ಚಿಪ್ಲಾವ್ ಅನ್ನೋ ಪ್ರದೇಶ ಏನಿದೆ, ಅಲ್ಲಿ ಕೊಚ್ಚಿ ಧನುಷ್ಕೋಡಿ ನ್ಯಾಷನಲ್ ಹೈವೇ ಅಲ್ಲೂ ಕೂಡ ಒಂದು ಲ್ಯಾಂಡ್ ಸ್ಲೈಡ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಮಣ್ಣು ಕುಸಿತ ಆದಂತ ಸಂದರ್ಭದಲ್ಲಿ ಕಾರು ಮತ್ತು ಲಾರಿ ಮೇಲೆ ಭೂಕುಸಿತ ಆಗಿರುವಂತದ್ದು. ಅಲ್ಲೂ ಕೂಡ ಅದು ಸಂಪೂರ್ಣವಾಗಿ ಸಂಚಾರ ಸ್ಥಗಿತಗೊಂಡಿದೆ. ಜೊತೆಗೆ ಆ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಏನು ಲಾರಿ ಏನು ಸಿಕ್ಕಾಕೊಂಡಿದೆ ಅದರಲ್ಲಿ ಒಬ್ಬ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಇದ್ದು, ಆತನನ್ನು ಕೂಡ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಈಗ ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡಿ ಸಂಚಾರವನ್ನ ಕೂಡ ಮುಕ್ತ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಈಗ IMD ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಕೇರಳದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಈ ಕ್ಷಣಕ್ಕೆ ಘೋಷಣೆ ಮಾಡಿದ್ದು, ಅದರಲ್ಲಿ ಅಲಪ್ಪಳ, ಎರ್ನಾಕುಲಂ, ಇಡುಕ್ಕಿ, ಕೊಟ್ಟಾಯಂ ಹಾಗೂ ಪತ್ತನಂತಿಟ್ಟು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸಂಭವಿಸುವಂತ ಸಾಧ್ಯತೆಯನ್ನು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗಿದ್ದು ಬಾಬು ಡೀಟೇಲ್ಸ್ಗಾಗಿ.